ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ವಚನ ಪ್ರಸಾದದಲ್ಲಿ ಶರಣ ಮಹಾತ್ಮ ಬಸವಣ್ಣ ವಚನ ಸಮ್ರಾಟ ಕ್ರಾಂತಿಸೂರ ಅವರ ಒಂದು ವಚನ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಹದ ಗುಂಡು, ಮುಳುಗಾಲಿಹದ ಬೆಂಡು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಟಿಸಿ, ಇಂತಪ್ಪ ಸಂಸಾರ ಶರದಿಯ ದಾಟಿಸಿ, ಕಾಯೋ ಕಾಲಾಂತಕನೇ ಕೂಡಲ ಸಂಗಮ ದೇವ, ಕಾಯೋ ಕಾಲಾಂತಕನೇ ಕೂಡಲ ಸಂಗಮ ದೇವ. ಕಾಲಲ್ಲಿ ಕಟ್ಟಿದ ಗುಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಹದ ಗುಂಡು, ಮುಳುಗಲಿಹದ ಬೆಂಡು. ಇದರ ಅರ್ಥ ಹೀಗೆ ಇದೆ. ಜೀವನದಲ್ಲಿ ಕಾಲಲ್ಲಿ ಕಟ್ಟಿದ ಗುಂಡು ಎಂದರೆ ಗುಂಡು ತುಂಬ ಭಾರವಾದದ್ದು, ಕೊರಳಲ್ಲಿ ಕಟ್ಟಿದ ಬೆಂಡು ಎಂದರೆ ಬೆಂಡು ತುಂಬ ಹಗುರವಾದದ್ದು. ಅದು ಬೆಂಡು ತೇಲಬಹುದು, ಗಾಳಿಯಲ್ಲಿ ಹಾರಬಹುದು, ನೀರಿನಲ್ಲಿ ತೇಲಬಹುದು. ಆದರೆ ಗುಂಡು ಕಲ್ಲಿನದಾಗಲಿ ಕಬ್ಬಿಣದಾಗಲಿ ತುಂಬ ಗಾತ್ರದಲ್ಲಿ ಭಾರವಾದದ್ದಾಗಿದೆ. ಅದು ಭಾರವಾದ ಗುಂಡು ಎಂದರೆ ಮನುಷ್ಯನ ಕಷ್ಟ ಜೀವನದಲ್ಲಿ ಬರೋದು. ಬೆಂಡು ಅಂದರೆ ತುಂಬ ಹಗುರವಾದದ್ದು, ತುಂಬ ಸ್ವಲ್ಪ ಗಾತ್ರದಲ್ಲಿ ಇದ್ದದ್ದು, ಅದು ಸುಖ. ಅಂದರೆ ಅಷ್ಟೇ ಸುಖಕ್ಕಾಗಿ ಅಷ್ಟು ದೊಡ್ಡ ಕಷ್ಟವನ್ನು, ಗುಂಡಿನಷ್ಟು ಭಾರವಾದ ಕಷ್ಟವನ್ನು ಈ ಜೀವನ ಹೊತ್ತಿದೆ ಅಂತ ಬಸವಣ್ಣವರು ತಮ್ಮ ವಚನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ವಚನ ಓದುವಾಗ ನನಗೆ ಯಾವಾಗಲೂ ನಮ್ಮ ತಾಯಿ ನೆನಪಾಗ್ತಾರೆ. ನಮ್ಮ ತಾಯಿನೂ ಹೇಳ್ತಾಯಿದ್ರು, ಎಳ್ಳುಕಾಳಷ್ಟು ಸುಖಕ್ಕಾಗಿ ಬೆಟ್ಟದಷ್ಟು ಕಷ್ಟವನ್ನು ಈ ಜೀವನ ಹೊತ್ತಿದೆ ಅಂತ ಹೇಳ್ತಾಯಿದ್ರು. ಅದೇ ರೀತಿ ಬಸವಣ್ಣವರ ವಚನ ಕೂಡ ಇದೆ. ನನಗೆ ಅಮ್ಮ ಇಂದು ನೆನಪಾದರು. ಶರಣಾರ್ಥಿಗಳು. So hope you like this video. So like this video and subscribe our channel for regular videos update. Thanks for watching. Sharanu Sharanarthi.